ಮೇ 29ರಂದು ಚರ್ಚನ ಪೊಲೀಸ್ ಠಾಣಾ ಗೋವಿಂದಪುರದಲ್ಲಿ ನಡೆದಂತಹ ಮಧುಕೃತ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ತಂಡವನ್ನು ರಚಿಸಲಾಗಿದ್ದು, ಆ ತನಿಖೆಯಲ್ಲಿ ಈಗ ಒಟ್ಟು 38 ಜನರ ಆರೋಪಿಗಳನ್ನು ಬಂಧಿಸಲಾಗಿದೆ. ಇವತ್ತಿನ ದಿನ ಬೆಳಿಗ್ಗೆ ವಿಜಯಪುರ ರೂರಲ್ ಲಿಮಿಟ್ಸ್ ಇರುವಂತಹ ಇಟ್ಟಂಕಿಯಾಳ ಗ್ರಾಮದ ಇರುವಂತಹ ಆರೋಪಿಯ ಬಗ್ಗೆ ಮಾಹಿತಿ ಇರುತ್ತೆ. ಈ ಆರೋಪಿಯನ್ನ ಹಿಡಿಯೋದಕ್ಕಂತ ಹೋದಾಗ ಪೊಲೀಸರನ್ನ ನೋಡಿ ತಪ್ಪಿಸ್ಕೊಂಡು ಹೋಗ್ತಾರೆ. ಪೊಲೀಸರ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ ಮತ್ತೆ ಅವನ ನೈತಿಕ ಪೊಲೀಸರಿಗೆ ಪ್ರಶ್ನೆ ಮಾಡ್ತಾರೆ. ಅವಾಗ ಇದಂತ ನಮ್ಮ ತನಿಖಾಧಿಕಾರಿಯವರು ಗಾಡಿಯಲ್ಲಿ ಹಾಕ್ಸಿದ್ದಾರೆ. ಆದ್ರೂ ಕೂಡ ಅದು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದನ್ನ ತಲೆ ಒಂದು ಬಲಗಾಲಿದೆ ತಲೆ ಕೂಡ ಹಿಡಿದಿದ್ದಾರೆ. ಅದನ್ನ ಹಿಡಿದು ಈಗ ಬಂದಿದ್ದಾರೆ. ಅದನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ. ಇಲ್ಲ ಅದೇ ರೀತಿ ನಮ್ಮ ಪೊಲೀಸರು ಕೂಡ ಇನ್ಕ್ಲೂಡ್ ಆಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಾಗಿದೆ. ಅವ್ರಿಗೂ ಕೂಡ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣ ಗ್ರಾಮೀಣ ಪೊಲೀಸ್ ನಾವು ದಾಖಲಿಸ್ತಾ ಇದ್ದೀವಿ. ಜನ ಗೋವಿಂದಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ 38 ಜನ ಆರೋಪಿತರನ್ನು ಬಂಧಿಸಲಾಗಿದೆ. ಇನ್ನೂ ಕೂಡ ಪ್ರಗತಿ ಸರಿ. ಮಹೇಶ್ ಪಾಪ ಏನ್ ಇಂಜೂರ್ಡ್ ಮಹೇಶ್ ಇದ್ದಾರೆ. ಇವನ್ ಜೊತೆಗೆ ಒಟ್ಟು 4 ಜನ ಒಂದು ಕೇಸಲ್ಲಿರುವಂತಹ ಪ್ರಮುಖ ಆರೋಪಿಯಾದಂತಹ ಕರುಗೌಡ ಏನಿದ್ದಾನೆ ಪೂರ್ಣ ಸಂಬಂಧಿಸಿದ ಇನ್ಸಿಡೆಂಟ್ ಆದ್ಮೇಲೆ ಏನು ಸಿಕ್ಕಿದ್ದಾರೆ. ಮಹೇಶನ್ ಕೂಡ ಒಬ್ಬ ಇನ್ನೊಬ್ಬ ಆರೋಪಿ ಹೆಸರು ಗೊತ್ತಿದೆ. ಬೇರೆ ಏನಾದ್ರು ಅದನ್ನೆಲ್ಲ ಇನ್ಮೇಲೆ ಗೊತ್ತಾಗುತ್ತೆ. ಸೊ ನೀಡ್ಸ್ ಆಫ್ ಟೈಮ್ ಅದು ತನಿಖೆಯಲ್ಲಿ ನೋಡ್ಕೊಂಡು ತನಿಖೆ ನಡೀತಾ ಇದೆ. ಥ್ಯಾಂಕ್ ಯು. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.